ಫೋನ್ ನೋಡುವಾಗ ಬರೋ ಅಷ್ಟೇ ಇಂಟ್ರೆಸ್ಟ್ ಓದೋವಾಗ್ಲೂ ಬರೋ ಹಾಗೆ ನಮ್ಮ ಬ್ರೈನ್ಗೆ ಟ್ರೈನಿಂಗ್ ಕೊಡ್ಬೋದು ಅಂದ್ರೆ ನಂಬ್ತೀರಾ? ಇದು ಅಸಾಧ್ಯ ಅನ್ಸುತ್ತೆ ಅಲ್ವಾ? ಆದ್ರೆ ಸತ್ಯ ಏನಂದ್ರೆ ನಮ್ಮ ಮೆದುಳಿಗೆ ಓದು ಸೋಷಿಯಲ್ ಮೀಡಿಯಾ ಅಂತ ವ್ಯತ್ಯಾಸನೇ ಗೊತ್ತಿಲ್ಲ. ಅದಕ್ಕೆ ಅರ್ಥ ಆಗೋದು ಒಂದೇ ಒಂದು ಭಾಷೆ, ಅದು ಡೋಪಮೀನ್, ನಮ್ಮನ್ನ ಪ್ರೇರೇಪಿಸೋ ಶಕ್ತಿ. ಈ ವಿಶ್ಲೇಷಣೆಯಲ್ಲಿ ಬ್ರೈನಿನ ಇದೇ ಕೆಮಿಸ್ಟ್ರಿಯನ್ನ ಬಳಸ್ಕೊಂಡು ಓದನ್ನ ಕೂಡ ಇಂಟ್ರೆಸ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಹಾಗಾದ್ರೆ ಓದೋ ಆಸೆನೇ ಕಡಿಮೆ ಮಾಡಿ ನಮ್ಮನ್ನ ಪದೇ ಪದೇ ಫೋನ್ ಕಡೆಗೆ ಎಳೆಯೋ ಈ ಡೋಪಮೀನ್ ಬಲೆ ಅಂದ್ರೆ ಏನು? ಬನ್ನಿ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಇಲ್ಲಾಂದ್ರೆ ಗೇಮ್ಸ್ ಇವೆಲ್ಲ ನಮ್ಮ ಬ್ರೈನ್ಗೆ ತಕ್ಷಣಕ್ಕೆ ಸಖತ್ ಡೋಪಮೈನ್ ಕೊಡುತ್ತೆ. ಆದರೆ ಓದುವಾಗ್ಲೂ ಅಲ್ಲಿ ಡೋಪಮೈನ್ ಸ್ವಲ್ಪ ನಿಧಾನ ಹಾಗೂ ಕಡಿಮೆ. ಆಗ ನಮ್ಮ ಬ್ರೈನ್ ತಕ್ಷಣ ಕಂಪೇರ್ ಮಾಡುತ್ತೆ, ಛೆ ಇದು ಬೋರು, ಬೇಗ ಮಜಾ ಕೊಡೋ ಕಡೆ ವಾಪಸ್ ಹೋಗು ಅಂತ ಸಿಗ್ನಲ್ ಕೊಡುತ್ತೆ. ಸೊ ಇದನ್ನ ಕೇಳಿ ಬೇಜಾರ್ ಮಾಡ್ಕೋಬೇಡಿ, ಇದು ನಿಮ್ಮ ತಪ್ಪಲ್ಲ, ಸೋಮಾರಿತನ ಅಂತೂ ಅಲ್ಲವೇ ಅಲ್ಲ. ಇದು ಪಕ್ಕಾ ಬ್ರೈನ್ ಸೈನ್ಸ್ ಅಷ್ಟೇ. ನಮ್ಮ ಮೆದುಳು ಡಿಸೈನ್ ಆಗಿರೋದೇ ಹಾಗೆ, ಕಡಿಮೆ ಕೆಲ್ಸ ಜಾಸ್ತಿ ರಿವಾರ್ಡ್. ಆದ್ರೆ ಇಲ್ಲೇ ನೋಡಿ ಒಂದು ಸೀಕ್ರೆಟ್ ಇರೋದು. ಡೋಪಮೈನ್ ಅಂದ್ರೆ ಕೇವಲ ಖುಷಿ ಕೊಡೋ ಕೆಮಿಕಲ್ ಅಷ್ಟೇ ಅಲ್ಲ, ಅದು ನಿರೀಕ್ಷೆಯ ಕೆಮಿಕಲ್. ಅಂದ್ರೆ ಏನೋ ಒಂದು ಒಳ್ಳೆ ರಿವಾರ್ಡ್ ಸಿಗ್ಲಿದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್. ಈ ಒಂದು ಸಣ್ಣ ಪಾಯಿಂಟ್ ಇದೆಯಲ್ಲ, ಇದನ್ನ ಬಳಸ್ಕೊಂಡೇ ನಾವು ನಮ್ಮ ಬ್ರೈನನ್ನ ನಮ್ಮ ಕಂಟ್ರೋಲ್ಗೆ ತಗೋಬೋದು. ಹಾಗಾದ್ರೆ ಡೋಪಮೀನ್ ಅನ್ನೋದು ನಿರೀಕ್ಷೆ ಆಗಿದ್ರೆ ಓದಿದ್ರೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ನಿರೀಕ್ಷೆ ಮಾಡೋ ಹಾಗೆ ನಮ್ಮ ಬ್ರೈನ್ಗೆ ಟ್ರೈನಿಂಗ್ ಕೊಡೋದು ಹೇಗೆ? ಅದಕ್ಕಾಗಿ ಇರೋದು ಈ 3 ಹಂತಗಳ ಡೋಪಮೀನ್ ಲೋಡಿಂಗ್ ಅನ್ನೋ ಒಂದು ಸೂಪರ್ ಟೆಕ್ನಿಕ್. ನೋಡಿ, ಈ ಡೋಪಮೈನ್ ಲೋಡಿಂಗ್ ವಿಧಾನದಲ್ಲಿರೋದು 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು ಡಿಪ್ರೈವೇಷನ್, ಅಂದ್ರೆ ಓದೋಕ್ ಕೂರೋಕ್ ಮುಂಚೆ ಒಂದು 30 ನಿಮಿಷ ಬ್ರೈನ್ಗೆ ಬೇರೆ ಯಾವ ಡಿಸ್ಟ್ರಾಕ್ಷನ್ನು ಕೊಡದೆ ಅದನ್ನ ಶಾಂತ ಮಾಡೋದು. ಎರಡನೇದು ಪ್ರೈಮಿಂಗ್, ಅಂದ್ರೆ ಓದಿನಿಂದ ಸಿಗೋ ಯಶಸ್ಸನ್ನ ಕಣ್ಣುಮುಚ್ಚಿ ಕಲ್ಪನೆ ಮಾಡ್ಕೊಳ್ಳೋದು. ಇನ್ನು ಮೂರನೇದು ಆಂಪ್ಲಿಫಿಕೇಷನ್, ಅಂದ್ರೆ ಓದಿ ಮುಗಿಸಿದ್ಮೇಲೆ ಮೆದುಳಿಗೆ ಒಂದು ಚಿಕ್ಕ ರಿವಾರ್ಡ್ ಕೊಟ್ಟು ಅದನ್ನ ಹುರಿದುಂಬಿಸೋದು. ಸರಿ, ಈ ಥಿಯರಿ ಎಲ್ಲ ಕೇಳಕ್ ಚೆನ್ನಾಗಿದೆ, ಆದ್ರೆ ಇದನ್ನ ನಮ್ಮ ಡೈಲಿ ಲೈಫ್ಗೆ ಅಪ್ಲೈ ಮಾಡೋದು ಹೇಗೆ? ಬನ್ನಿ ನೋಡೋಣ. ಈ ಹೊಸ ರುಟೀನನ್ನ ಒಂದ್ಸಲ ಟ್ರೈ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮುಟ್ಟೋಕ್ ಹೋಗ್ಬೇಡಿ, ಇದು ತುಂಬಾ ಇಂಪಾರ್ಟೆಂಟ್. ಓದೋಕ್ ಕೂರೋ ಮುಂಚೆ ಒಂದು 30 ನಿಮಿಷ ಫೋನ್, ಟಿವಿ ಎಲ್ಲದರಿಂದ ದೂರ ಇದ್ದು ಸುಮ್ನೆ ಮೌನವಾಗಿರಿ ಇಲ್ಲ ವಾಕ್ ಮಾಡಿ. ಓದುವಾಗ 25 ನಿಮಿಷ ಫೋಕಸ್ ಮಾಡಿ, 5 ನಿಮಿಷ ಬ್ರೇಕ್ ತಗೊಳ್ಳಿ. ಕೊನೆಗೆ ಸಂಜೆ ದಿನಪೂರ್ತಿ ಕಷ್ಟಪಟ್ಟಿದ್ದಕ್ಕೆ ಒಂದು ರಿವಾರ್ಡ್ ಆಗಿ ನಿಮ್ಮಷ್ಟದ ಕೆಲಸ ಮಾಡಿ. ಪ್ರತಿ 25 ನಿಮಿಷ ಓದಿ ಮುಗಿದ್ಮೇಲೆ ಒಂದು ಸಣ್ಣ ಸಂಭ್ರಮ ಇರ್ಲಿ, ಎಸ್ ಮುಗಿಸಿದೆ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಇದು ತಮಾಷೆ ಅನ್ಸ್ಬಹುದು, ಆದ್ರೆ ಇದು ನಿಮ್ಮ ಬ್ರೈನ್ಗೆ ಓದು ಅಂದ್ರೆ ಗೆಲುವು ಅನ್ನೋ ಸಂದೇಶ ಕೊಡುತ್ತೆ. ಆ 5 ನಿಮಿಷದ ಬ್ರೇಕ್ನಲ್ಲಿ ದಯವಿಟ್ಟು ಫೋನ್ ಮುಟ್ಬೇಡಿ. ನೆನ್ಪಿಡಿ, ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ತುಂಬಾನೇ ಮುಖ್ಯ. ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಇದೊಂದು ಚಾಲೆಂಜ್. ನೋಡಿ, ಮೊದಲ 2-3 ದಿನ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದ್ರೆ ನಮ್ಮ ಬ್ರೈನ್ ಹಳೆಯ ಚಟಕ್ಕೆ ವಾಪಸ್ ಹೋಗೋಕೆ ನೋಡುತ್ತೆ. ಆದ್ರೆ ಸ್ವಲ್ಪ ತಾಳ್ಮೆ ಇರಲಿ, ಯಾಕಂದ್ರೆ 4ನೇ ಅಥವಾ 5ನೇ ದಿನ ಇದೆಯಲ್ಲ, ಆಗ ಒಂದು ಮ್ಯಾಜಿಕ್ ಆಗೋಕೆ ಶುರುವಾಗತ್ತೆ. ಹಾಗಾದ್ರೆ ಚಾಲೆಂಜ್ ಇಷ್ಟೇ, ಈ ಡೋಪಮೀನ್ ದಿನಚರ್ಯೆಯನ್ನ ಕೇವಲ 5 ದಿನ ಫಾಲೋ ಮಾಡಿ. ಪರ್ಫೆಕ್ಟಾಗಿ ಮಾಡಬೇಕು ಅಂತೇನಿಲ್ಲ, ಜಸ್ಟ್ ಟ್ರೈ ಮಾಡಿ. ಆಮೇಲೆ ನೋಡಿ, ಒಂದು ಕಷ್ಟದ ಕಾನ್ಸೆಪ್ಟ್ ಅರ್ಥ ಆದಾಗ ಸಿಗೋ ಖುಷಿ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಸಿಗೋ ಸಮಾಧಾನ ಇದೆಯಲ್ಲ, ಅದೇ ನಿಮ್ಮ ಹೊಸ ಡೋಪಮೀನ್ ಆಗುತ್ತೆ. ಆಗ ಓಟು ಅನ್ನೋದು ಬೋರ್ ಹೊಡ್ಸೋ ಕೆಲ್ಸ ಅಲ್ಲ, ಬದಲಿಗೆ ಒಂದು ಮಜಾ ಕೊಡೋ ಗೇಮ್ ಆಗುತ್ತೆ. ಕೊನೆಯದಾಗಿ ಒಂದು ಮಾತು, ಇದು ಕೇವಲ ಓದಿನ ಬಗ್ಗೆ ಅಷ್ಟೇ ಅಲ್ಲ, ಇದು ನಮ್ಮ ಬ್ರೈನನ್ನ ನಮ್ಮ ದೊಡ್ಡ ಕನಸುಗಳಿಗೆ, ಗುರಿಗಳಿಗೆ ಸಿದ್ಧಪಡಿಸೋ ಒಂದು ದಾರಿ. ನೆನ್ಪಿಡಿ, ನಮ್ಮ ಮೆದುಳಿನ ಜೊತೆ ಜಗಳ ಮಾಡೋದ್ಬೇಡ, ಅದರ ಜೊತೆ ಫ್ರೆಂಡ್ಶಿಪ್ ಮಾಡಿ ಒಂದು ಅದ್ಭುತ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಳಿ.